ಇವತ್ತು ಎಚ್ಚರಿಕೆ ಕೊಡ್ತೀವಿ. ಯಾಕಂದ್ರೆ ವಾರ ಹೆಸರಿಗೆ ಇವತ್ತು ವಾರ ನಡೆಯುವಾಗ ಅನಿಲ್ ಪಾಟೀಲ್ ಅವಾಗ ಪಂಚರಾಜ್ ಇಲೆಕ್ಷನ್ ನಡೆಯಕತ್ತಿದ್ವಿ. ಅವಾಗ ಬೆಲೆ ಇರಿಸಿಲ್ಲ, ಯಾಕಂದ್ರೆ ನಿಮ್ಗೆ ತಾಕತ್ತಿರ್ಲಿಲ್ಲ, ಅವಾಗ ಇವ್ರು ಮತ ಬೇಕಿತ್ತು. ಇವತ್ತು ತಕ್ಷಣ ಇಲೆಕ್ಷನ್ ಬೆಲೆ ಇರಿಸಿದ್ದಾರೆ. ಯಾರು ಬೆಲೆ ಇರಿಸಿದ ಕಾರಣ ಏನು? ಕಚ್ಚಾ ತೇಲ ಬೆಲೆ ಇರಿಸಿದ್ದಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಯಾವುದೇ ರೇಟ್ ಇರ್ತಿಲ್ಲ. ಆದ್ರೆ ಇವ್ರ ಕಡೆ ಪೂರ ಆರ್ಥಿಕ ನೀತಿಯಲ್ಲಿಂದ ಹಣಕಟ್ಟಿರುವುದು ಕೇಂದ್ರ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ. ಇವತ್ತು ಯಾರು ಫೈನಲ್ ಮಾಡಕ್ ಹೊಂಟಾರ ಅಂದ್ರೆ ಅದಾನಿ, ಅಂಬಾನಿ ಮತ್ತೆ ಮಿತ್ರ ಯಾರಪ್ಪ ಇದಾರೆ ಎಲ್ಲ ಗವರ್ಮೆಂಟ್ ಫೈನಾನ್ಸ್ ಅವರು ಬಿಜೆಪಿ ಅವ್ರಿಗೆ ಫೈನಲ್ ಮಾಡೋ ಸಲುವಾಗಿ ರೇಟ್ ಇರಿಸಿದ್ದಾರೆ. ಯಾಕಂದ್ರೆ ಪ್ರೈವೇಟ್ ಪೆಟ್ರೋಲ್ ಮಾರೋದವ್ರಿಗೆ ರೇಟ್ ಇರಿಸೋದು ಅನಿವಾರ್ಯ ಇತ್ತು. ಅದಕ್ಕೆ ನಾವು ರೇಟ್ ಇರಿಸಿದ್ರೆ ಅವರು ರೇಟ್ ಇರಿಸಬೇಕಂತ ಅವ್ರು ಫೈನಲ್ ಮಾಡಕ್ಕೆ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಜನಾನೇ ಶಾಣೆ ಆಗಿದ್ದಾರೆ. ಈಗ ಅವತ್ತು ಇದು ಮಾಡ್ತಾರೆ, ಅವ್ರು ಗೊತ್ತಾಗ್ಬಿಟ್ಟು ಬರೀ ಹಿಂದೂ ಮುಸ್ಲಿಂ ಜಾತಿ ಮಾಡಿ ರಾಜಕಾರಣ ಮಾಡೋದು ಬಿಟ್ಟು ಇವತ್ತು ಈ ದೇಶದ ಜನಕ್ಕೆ ಏನೋ ನರೇಂದ್ರ ಮೋದಿ ಕೊಡಗಿಲ್ಲ. ಅಚ್ಚೆ ದಿನ ಹೆಂಗೆ ಅಂದ್ರು ಇವತ್ತು ಅಚ್ಚೆ ದಿನ ಇಲ್ಲ. ಜನ ಹೇಳ್ತಾ ಇದ್ದಾರೆ ನಮ್ಮ ಮಳೆ ಅಚ್ಚೆ ದಿನ ಬೇಕು ಬಾ, ಅಚ್ಚೆ ದಿನ ಸಾಕಂತೇಳಿ. ಇವತ್ತು ಎದುರಾಗಿ ನಮ್ಮ ದೇಶದಿಂದ ಮಾಡದಂತೇಳಿ ಹೇಳಕ್ಕೆ ಉದಾಹರಣೆ ಇಲ್ಲ. ಆದ್ರೆ ಇಂಡಿಯಾ ಪಾಕಿಸ್ತಾನ ಮಸಾಲೆ ಪಾಕಿಸ್ತಾನ ಬಿಟ್ಟು ನಿಮ್ಮ ಕಡೆ ಯಾವ ರೀತಿ ಇಲ್ಲ. ಇವತ್ತು ಅವಶ್ಯಕತೆ ಇತ್ತು ರೇಟ್ ಇರಿಸಿದ್ರು ಇವ್ರಿಗೆ. ಅದಕ್ಕೆ ಜನ ಇವತ್ತು ನರೇಂದ್ರ ಮೋದಿ ಮಾತಾಡಿದ್ರೆ ಹೇಳ್ತಾರೆ, ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಗಾಡಿ ಒಳಗೆ ಅಡ್ಡಾಡಬೇಡ್ರಿ ಅಂತಾರೆ. ಮತ್ತೆ ಯಾಕೆ ನೀವು ವಿದೇಶಿಗೆ ಪ್ಲೇನಲ್ಲಿ ಹೋಗಿದ್ದಾರೆ? ಇವತ್ತು ಮಂತ್ರಿಗಳು 15-20 ಕಾರ್ ತಗೊಂಡು ಅವ್ರಿಗೆ ದೊಡ್ಡ ಒಂದು ಇದ್ರಾಗ ಕಾನೂನು ಮಾಡಿದ್ರೆ ಅವಾಗ ಇವ್ರು ಹೇಳಕ್ಕೆ ಭಯ ಇಲ್ಲ. ಚೆನ್ನಾಗಿ ಒಂದು ಮೋಸ ಪಡ್ತಾರೆ. ಏನಾಗಿದೆ ಲಾಕ್ಡೌನ್ ಪರಿಸ್ಥಿತಿ ಬರುವುದಿಲ್ಲ, ಇಂಡಿಯಾ ಒಳಗೆ ಪರಿಸ್ಥಿತಿ ತರ್ತಾ ಇದ್ದಾರೆ. ಪ್ರತಿಯೊಬ್ಬರು ದೇಶದ ನಾಗರಿಕರು ನಾವು ಪಕ್ಷ ಜಾತಿ ಮಾಡ್ಕೊಂಡು ನಾವು ಕೇಂದ್ರ ಸರ್ಕಾರ ಹೋರಾಟ ಮಾಡಬೇಕು. ಯಾವಾಗ ಮಠ ನಾವು ಜಾತಿ ರಾಜಕಾರಣಿಯಿಂದ ಹೊರಗೆ ಬರೋದಿಲ್ಲ. ಈಗ ಹಂಗೆ ನಮ್ಮ ಬಾರಿ ಹಾಕೊಂಡು ಜನ 1 ಲಕ್ಷ ರೂಪಾಯಿ ದುಡಿದ್ರು 30,000 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕೊಡಬೇಕು, 16% GST ಕೊಡಬೇಕು. ಬರೀ 52,000 ರೂಪಾಯಿ ದುಡಿಮೆ ನಮ್ದು ಹಾಕಿದ ರೊಕ್ಕ ನಮ್ದೇನು ಅದು ಇವತ್ತು ಯಾರು ಮಾತಾಡ್ತಾ ಇಲ್ಲ. ಇವತ್ತು ಬರೀ ನಮ್ಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕಾಣ್ತಾ ಇದೆ. ಇವತ್ತು ನಾವು ಪೇಪರ್ ಓದಿದೆ ಬೆಳಗ್ಗೆ. ಇವತ್ತು ಅಕ್ಕಿ ರೇಟ್ ಸುಧಾ 5 ರೂಪಾಯಿ ಇರಿಸಿಕೊಂಡಿದ್ದಾರೆ. ಪ್ರತಿಯೊಂದು ವಸ್ತುಗೆ ಇವತ್ತು ರೇಟ್ ಏರಿಸ್ತಾರೋ. ಇವತ್ತು ನಮ್ಗೆ ಕಾಣುದು ಏನಪ್ಪ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಎಲ್ಲರೂ ಇದರ ದಾರಿ ಮ್ಯಾಗ ನೀವು ಪಕ್ಷ ಬರ್ತೀವಿ. ಎಲ್ಲ ಸಾರ್ವಜನಿಕರು ಯಾವಾಗ ದಾರಿ ಮ್ಯಾಗ ಬರ್ತಾರಲ್ಲ ಅವಾಗ ಇವ್ರು ಪಾಠ ಕಲಿಸ್ತಾರ, ಅವಾಗ ಇವ್ರು ಗೊತ್ತಾಗ್ತಿ ಬುದ್ಧಿ ಬಂದಿದೆ. ದಯವಿಟ್ಟು ಯಾವಾಗ ಕರೆ ಕೊಡ್ತೀವಿ ತಾವು ಬಂದು ಎಲ್ಲ ಬೆಂಬಲ ಕೊಟ್ಟು ಏನು ಪಕ್ಷದಾಗಿ ತಾವೆಲ್ಲ ಬೆಂಬಲ ಕೊಟ್ಟಿರ್ತೀವಿ. ನಿಮ್ಮ ಧನ್ಯವಾದ ಹೇಳ್ತೀನಿ. ಮತ್ತು ಇವತ್ತು ಕೇಂದ್ರ ಸರ್ಕಾರ ತಕ್ಷಣ ನೀವು ಬೆಲೆ ಏರಿಕೆಯನ್ನು ವಾಪಸ್ ತಗೋಬೇಕು. ಇವತ್ತು ತಹಸೀಲ್ದಾರ್ ಮುಖಾಂತರ ರಾಜ್ಯದಲ್ಲಿ ನಾವು ಮುಂದೆ ಇದ್ದೀವಿ.